ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ. ನಾನು ಬಿಂದು ನಿರಂಜನ್. ಇವತ್ತು ಬಂದು ಯುಗಾದಿ ಹಬ್ಬ. ಸೊ ಫಸ್ಟ್ಲಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನೀವು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಯುಗಾದಿ ಹಬ್ಬದ ಸಿಂಪಲ್ ಪ್ರಿಪ್ರೇಷನ್ಸ್ನ ನೋಡ್ಕೊಂಡು ಬಂದಿದ್ರಿ. ಸೊ ಇದ್ರದ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು. ಸೊ ಇವತ್ತು ಬಂದುಬಿಟ್ಟು ನನ್ನ ಮಗ ಇಲ್ಲಿ ನಾನೆಲ್ಲ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ತೋರಣಗಳನ್ನು. ಸೊ ಅವನಿಲ್ಲಿ ಕಟ್ತಾ ಇದ್ದಾರೆ. ಫೈನಲಿ ಆಚೆ ಅಂತ ಸಿಗಿಸ್ಬಿಟ್ಟ. ಫಸ್ಟ್ ಸಿಗಿಸ್ಕೊಳ್ಳೋ, ಈ ಕಡೆ ಎಡ್ಜಸ್ ಸಿಗಿಸ್ಕೊಳ್ಳೋ, ಕಾರ್ನರ್ ಸಿಗಿಸ್ಕೊ, ಆಮೇಲೆ ಅದು ಮಧ್ಯಕ್ಕೆ ಸಿಗಿಸ್ಬೇಕು. ಅದು ನಿನಗೆ ಸಿಗಲ್ಲ, ಹಂಗೆ ಹಾಕು, ಸಾಕು. ಹಾಂ ಸಾಕು ಬಿಡು. ಸೊ ಅಲ್ಲಿ ನನ್ನ ಮಗ ತೋರಣನ ದೇವ್ರ ಮನೆಗೆ ಬಾಗಿಲಿಗೆ ಹಾಕ್ತಾ ಇದ್ದಾನೆ. ಇಲ್ಲಿ ನನ್ನ ಕಸಿನ್ ಬಂದು ಇಲ್ಲಿ ತೋರಣ ಎಲ್ಲ ಕಟ್ತಾ ಇದ್ದಾನೆ. ಸೊ ಒಬ್ಬೊಬ್ರು ಒಂದೊಂದು ಕೆಲಸ ನಾವು ಡಿವೈಡ್ ಮಾಡ್ಕೊಂಡಿದ್ವಿ. ಬಿಕಾಸ್ ಎಲ್ಲರೂ ಮನೇಲೇ ಇದ್ದದ ಕಾರಣ ಎಲ್ಲರೂ ಒಂದೊಂದು ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ಕೋತಾ ಇದ್ದೀವಿ. ನಾನು ಹಿಂದಿನ ದಿನವೇ ಏನೇನು ಬೇಕು, ಮಾವಿನ ಎಲೆ ಆಗಿರಬಹುದು ಮತ್ತು ಬೇವಿನ ಸೊಪ್ಪನ್ನೆಲ್ಲ ತಂದು ಇಟ್ಕೊಂಡಿದ್ದೆ. ಸೊ ಹಾಗಾಗಿ ನಮಗೆ ಇವತ್ತು ಈಸಿ ಆಯಿತು. ಸೊ ಆ್ಯಕ್ಚುಲಿ ನಾವು ಹಬ್ಬ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಲೇಟು, ಬಿಕಾಸ್ ರಜೆ ಅಲ್ವಾ. ಸೊ ಬೇಗ ಯಾರೂ ಎದ್ದೇಳಲಿಲ್ಲ, ನಾನು ಒಬ್ಬಳೇ ಇದ್ದಿದ್ದ ಕಾರಣ ಸ್ವಲ್ಪ ಲೇಟ್ ಆಯಿತು. ಬಿಕಾಸ್ ಅವರಿಗೆಲ್ಲ ಎಣ್ಣೆ ಎಲ್ಲ ಹಚ್ಚಬೇಕಿತ್ತಲ್ವ. ಸೊ ಹಾಗಾಗಿ ನಾನು ಇಲ್ಲೆಲ್ಲರಿಗೂ ಕರಿತಾ ಇದ್ದೀನಿ, ಬನ್ನಿ ಎಣ್ಣೆ ಹಚ್ಚುತ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಯಾರು ಕೂಡ ಬರೋಕ್ಕೆ ರೆಡಿನೇ ಇಲ್ಲ, ಬಿಕಾಸ್ ನಾನು ವಿಡಿಯೋ ಮಾಡ್ಕೋತೀನಿ ಅಂತ. ಬಟ್ ನಾನು ಬಿಡ್ತೀನ, ಅದರಲ್ಲೂ ಆಲ್ಮೋಸ್ಟ್ ನಾನು ಎಲ್ಲರನ್ನೂ ಕರೆದೆ. ಅದರಲ್ಲೂ ನನ್ನ ಮಗ ಇದ್ದಾನಲ್ವ, ಅವ್ನು ತಪ್ಪಿಸ್ಕೊಂಡು ಹೋದ. ನಾನು ಬರೋಲ್ಲ, ನಾನು ಮಾಡ್ಕೊಳಕ್ಕೆ ವಿಡಿಯೋ ಮಾಡಿಕೊಂಡ್ರೆ ನಾನು ಎಣ್ಣೆ ಹಚ್ಚಿಸ್ಕೊಳ್ಳಲ್ಲ ಅಂತ ಹೇಳಿ. ನಾಳೆ ಒಂದು ದಿವಸ ಕಷ್ಟಪಟ್ಟು ಡ್ಯೂಟಿ ಮಾಡ್ಬಿಟ್ರೆ ಹಾಕಿ ನೀನು ಸತ್ತೈತ್ರಿ. ಮತ್ತಿನ್ನೆರಡು ದಿವಸ ನಮಾಜ್ ಮಾಡ್ಕೊಂಡೆ ಎದ್ಬಿಡ್ಬೋದು ಮನೇಲಿ ನೀನು. ಆ್ಯಕ್ಚುಲಿ ಗುರುವಾರ ನಾನು ತಿನ್ನಲ್ಲ, ಇವತ್ತು ಗುರುವಾರ ಮರ್ತೋಗ್ತೀನಿ. ಹಲೋ, ಕೊನೆಗೂ ನನ್ನ ಮಗ ಬರಲಿಲ್ಲ. ನಾನು ವೀಡಿಯೋ ಮಾಡ್ಕೊಳ್ಳೋದೆಲ್ಲ ಸ್ಟಾಪ್ ಮಾಡಿದ್ಮೇಲೆ ಆಮೇಲೆ ಹಚ್ಚಿಸ್ಕೊಂಡು ಸೊ ಲೇಟಾಗಿ ಸ್ನಾನ ಮಾಡ್ಕೊಂಡ. ಸೊ ಹಾಗಾಗಿ ನಾನು ಕೂಡ ಅವರಿಗೆ, ನನ್ನ ಮಗನಿಗೂ ಕೂಡ ಎಲ್ಲ ಸ್ನಾನ ಮಾಡಿಸ್ಬಿಟ್ಟು ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿಲ್ಲಿ ಹೋಳಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ಕೂಡ ಇಲ್ಲಿ ಹೋಳಿಗೆ ಟ್ರೈ ಮಾಡ್ತಾ ಇರೋದು. ಬಟ್ ಅಮ್ಮ ಮಾಡೋರು, ನಾನು ಪ್ರತಿ ಸರಿನೂ ಏನಾಗ್ತಿತ್ತು ಅಂದರೆ ಅಮ್ಮ ಮನೆಗೆ ಹೋಗ್ಬಿಡ್ತಿದ್ದೆ ಅಲ್ವಾ. ಸೊ ಹಾಗಾಗಿ ಅಲ್ಲಿ ಅಮ್ಮ ಮಾಡೋರು, ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಬಟ್ ಇವತ್ತು ಟ್ರೈ ಮಾಡಿದೆ. ಹೇಗಾಯಿತು ಏನಾಯಿತು ಅನ್ನೋದನ್ನು ನೋಡೋಕ್ಕೋಸ್ಕರ ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಬಿಕಾಸ್ ನಾನು ಅದನ್ನು ನೆಕ್ಸ್ಟ್ ವ್ಲಾಗ್ ಹಾಕ್ತೀನಿ. ಬಿಕಾಸ್ ಈ ವಿಡಿಯೋದಲ್ಲಿ ಹಾಕಿದರೆ ತುಂಬಾ ಲಾಂಗ್ ಆಗುತ್ತೆ, ಅಬೌಟ್ 20 ಮಿನಿಟ್ಸ್ ಹೋಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಹಾಕ್ತಾ ಇಲ್ಲ. ಸೊ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಅಷ್ಟೆಲ್ಲ ರೆಡಿ. ಸೊ ನಾನು ಹೋಳಿಗೆಗೆಲ್ಲ ಹಿಟ್ಟನ್ನು ಕಲಸಿಟ್ಕೊಂಡು ಬೇಳೆ ಕೂಡ ಬೇಯಕ್ಕೆ ಇಟ್ಬಿಟ್ಟು ಇಲ್ಲಿ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಪಲ್ಯಕ್ಕೆ ಆಲ್ರೆಡಿ ನಾನು ಎಲ್ಲ ಥರದ್ದು ಮಿಕ್ಸ್ಡ್ ವೆಜಿಟೇಬಲ್ಸ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ಅದಕ್ಕೆ ಬೇಕಾಗಿರೋಂಥ ಮಸಾಲೆನ ರುಬ್ಬಿಟ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಫಸ್ಟ್ಲಿ ನಾನು ಮೆಣಸಿನ್ಕಾಯಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಮತ್ತು ಶುಂಠಿ, ಈರುಳ್ಳಿ ಮತ್ತು ತೆಂಗಿನಕಾಯಿ ಇಷ್ಟನ್ನು ಹಾಕ್ಕೊಂಡು ರುಬ್ಬಿಟ್ಕೊತೀನಿ. ಸೊ ಅದು ಅರ್ಧ ತರಿ ಆದಮೇಲೆ ಮತ್ತೆ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಧನಿಯಾ ಪೌಡರ್ ಮತ್ತು ಕರ್ಬೇವಿನ ಸೊಪ್ಪು ಕರ್ಬೇವಲ್ಲ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಇಲ್ಲಿ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡು ಅದಾದಮೇಲೆ ನಾನು ಒಗ್ಗರಣೆ ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಒಗ್ಗರಣೆಗೆ ಆ್ಯಸ್ ಯೂಶ್ವಲ್ ಸಾಸಿವೆ ಮತ್ತು ಈರುಳ್ಳಿ, ಕರ್ಬೇವು ಎಲ್ಲ ಹಾಕಿ ಏನು ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಕಡಲೆಕಾಳು, ಸೊ ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಮಿಕ್ಸ್ಡ್ ತರಕಾರಿಗಳನ್ನ ಹಾಕ್ಬಿಟ್ಟು ಇಲ್ಲಿ ಅದ್ರ ಜೊತೆಗೆ ಮಸಾಲ ಹಾಕಿ ಒಂದು ವಿಸಲ್ನ ಓಡಿಸ್ಕೊತೀನಿ. ಸೊ ನಾನು ಈ ಕಡೆ ಅಡುಗೆ ಮಾಡ್ತಾಯಿದ್ರೆ ನಮ್ಮನೇಲಿರೋ ಇನ್ನಿಬ್ಬರು ಏನೋ ಒಂದಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಅದೇನಂತ ನೋಡ್ಕೊಂಡು ಬನ್ನಿ. ಇಲ್ಲಿಬ್ರು ಏನು ಮಾಡ್ತಾ ಇದ್ದೀರಾ ನೀವಿಬ್ರು? ಜನಿವಾರ ಕಗ್ಗಂಟು ಮಾಡಿಕೊಂಡು ಇಲ್ಲಿಸಿ ತೋರಿಸಿ. ಯಮ್ಮ ಟಿಂಕು ಪರದಾಡ್ತಾ ಇದ್ದಾನೆ, ತಡೀರಿ ಬಿಡ್ಸಕ್ ಬರ್ದಲ್ಲೇ. ಹೌದು, ಏನು ಅವಾಗಲೇನು ಯಾವಾಗಲೂ ಕಾಮ್ ಆಗಿದ್ದಾಗ ಇಂಥ ಕಗ್ಗಂಟುಗಳನ್ನ ಬಿಡಿಸ್ತಾ ಇರಬೇಕು. ಆಗೋದು ಅಂತ. ಆಗುತ್ತೆ ಆಮೇಲೆ ಅಷ್ಟೇ, ಇನ್ನೇನಿಲ್ಲ. ಇನ್ನೊಂದು ಸುತ್ತಿದೆ, ಅದನ್ನು ಮಾಡಿದ್ರೆ ಆಯ್ತು. ಒಳ್ಳೇದು ಬಿಡಿಸಿ ಅದಕ್ಕೆ ಹೇಳೋದು ಅವಾಗವಾಗ ಇಂಥ ಕೆಲಸಗಳನ್ನ ಮಾಡ್ತಾ ಇರಬೇಕು, ಕೊಡ್ತಾ ಇರಬೇಕು. ಇಲ್ಲಾಂದ್ರೆ ಯಾಕೆ ಇಷ್ಟಕ್ಕೊಂದು ಸರ್ಕಸ್ ಹೊಡಿತಾ ಇದ್ದೀರಾ ಅಲ್ವಾ? ಹೌದಾ ಅಲ್ವಾ? ಸಿ ಮೈ ಗಾಡ್, ಎಲ್ಲಿ ನಿಂದೇನಾಯ್ತು?
ಬಂತು ಎಸ್. ಎಷ್ಟಿದೆ, ಎಷ್ಟು ದಾರ ಇದೆ? ಮೂರೆಳೆ ಆಗಬೇಕು. ಇಲ್ಲೊಬ್ರು ಇಲ್ಲಿ ಇವರಂತೂ ಅರ್ಧ ಗಂಟೆಯಿಂದ ಟ್ರೈ ಮಾಡ್ತಾನೆ ಇದ್ದಾರೆ. ಸ್ಟಿಲ್ ಇನ್ನೂ ಸರಿ ಮಾಡ್ಕೊಳ್ಳೋದ್ರಲ್ಲೇ ಇದ್ದಾರೆ. ಬರ್ತಾ ಇದೆ. A few moments later. ಅಷ್ಟು ತೆಗ್ದಿದ್ದು. ವೆರಿ ಗುಡ್. ನಿರಂಜನ್ ಅವರೇ ಸ್ಟಿಲ್ಲಾ? ಫೈನಲ್ ಇದೆ ಅಷ್ಟೇ. ಫೈನಲ್ ಟಚ್ ಅಪ್. ಓಕೆ, ನಿಮ್ದು ಎಷ್ಟು ಎಳೆ ಹಾಕೋಬೇಕು ಅಂತ ಗೊತ್ತಿದೆಯಾ? ನಿಮಗೆ ಮದುವೆ ಆಗಿದೆ, ಮಗು ಇದೆ. ಹಾಕಿದ ಜನಿವಾರವ ಗುರುನಾಥ ಹಾಕಿದ ಜನಿವಾರವ. ಸೊ ಅದಾದ್ಮೇಲೆ ಇಲ್ಲಿ ನಾನು ಬಂದ್ಬಿಟ್ಟು ಒಬ್ಬಟ್ಟಿನ ಸಾರು ಅಂದರೆ ಬೇಳೆ ಸಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ, ಹೋಳಿಗೆ ಸಾರಿಗೆ. ಸೊ ಹಾಗಾಗಿ ಇಲ್ಲಿ ಬೇಕಾಗಿರುವಂಥ ಐಟಮ್ಸು ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲೊಂದು ನಾನು ಪುಡಿ ಮಾಡ್ಕೊಂಡಿದ್ದೆ, ಬಟ್ ಅದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಈ ಪುಡಿಗೆ ಕೊತ್ತಂಬರಿ ಬೀಜ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಗಸಗಸೆ, ಜೀರಿಗೆ ಇದನ್ನೆಲ್ಲ ಹಾಕಿ ನಾನಿಲ್ಲಿ ಬಿಸಿ ಮಾಡಿಕೊಂಡು ಅದಾದಮೇಲೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲೇನು ಹುರಿದಿದ್ನಲ್ಲ ನಾನು ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಒಣಮೆಣಸಿನ್ಕಾಯಿನ, ಸೊ ಅದ್ರ ಜೊತೆಗೆ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗಿ ಬಿಡ್ತೀನಿ. ಸಾರಿ, ನಾನು ಹುರ್ಗಡ್ಲೆ ಹೇಳೋದು ಮರ್ತು ಹೋಗಿದ್ದೆ. ಸೊ ಅದ್ರ ಜೊತೆಗೆ ಹುರ್ಗಡ್ಲೆ ಕೂಡ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಪೇಸ್ಟ್ ಮಾಡಿಕೊಂಡು ಒಗ್ಗರಣೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು ಕಡೆ ನಾನಲ್ಲಿ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ, ಇನ್ನೊಂದು ಕಡೆ ಪೂಜೆಗೆ ರೆಡಿ ಆಗ್ತಾ ಇದೆ. ಅದ್ರ ಜೊತೆಗೆ ನಮಗೆ ಹೆಲ್ಪಿಂಗ್ ಒಬ್ರು ಬಂದಿದ್ದಾರೆ. ಇದೇನ್ರಿ ಇದು ತುರ್ದಿರೋದು? ಇಲ್ಲಿ ನೋಡಿ, ಇಲ್ಲಿ ಚಿಪ್ಪು ಸಮೇತ, ಚಿಪ್ಪು ಫ್ರೀನಾ ಕಾಯಿ ತುರಿದ್ರೆ? ಇದನ್ನ ತಿಂದ್ರೆ ಚಿಪ್ಪು ಫ್ರೀನಾ ಕಾಯಿ ಜೊತೆಗೆ? ಅದನ್ನು ಹಾಕಿ ಸಾಂಬಾರು ಮಾಡೋದಾ? ಹಿಂಗು ತೆಂಗು ಇದ್ರೆ ಮಂಗನು ಅಡಿಗೆ ಮಾಡೋದು. ಅದಕ್ಕೆ ಈಗ ಅಡುಗೆ ಮಾಡ್ತಾ ಇರೋರು ಯಾರು ಆಗಿದ್ರೆ? ಅಡುಗೆ ಮಾಡ್ತಿರೋರು ಯಾರು? ಅಡಿಗೆ ಮಾಡ್ತಿರೋ ನಾನೇ. ಸರಿಯಾಗಿ ತುರ್ದು ಬೇಗ ಅಡುಗೆ ಮಾಡಿ. ಮತ್ತೆ ಪಾಕ ಪ್ರಾವೀಣ್ಯತೆಯಲ್ಲಿ ಗಂಡಸರನ್ನ ಮೀಸೋರು ಇನ್ನೂ ಯಾವ ಹೆಣ್ಣು ಹುಟ್ಟಿಲ್ಲ. ಓಹೋ, ಅದಕ್ಕೆ ನಳ ಮಹಾರಾಜ ಅನ್ನೋದು. ಸರಿ, ಇವಾಗ ಆಯ್ತು, ಬಂದು ಅಡುಗೆ ಮಾಡಿ. ಮತ್ತೆ ಹಬ್ಬದ ಅಡುಗೆ ಮಾಡಿ ಮತ್ತೆ ಬಂದು ಮಾಡ್ತಾ ಇರೋದು ನಾನೇ ಅಲ್ವಾ? ತುರಿತಾ ಇರೋದು ಮಾತ್ರ ನೀವು? ತುರಿತಾ ಇರೋದೇನು? ಹೌದು, ಹೋಳಿಗೆ ಸಾರಿಗೆ ಏನೇನು ಹಾಕ್ತೀರಾ ಆಗಿದ್ರೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಇವರ ನಳ ಮಹಾರಾಜರ ಹೋಳಿಗೆ ಸಾರಿಗೆ ಏನ್ ಬೇಕು ಅದನ್ನೇ. ಅದು ಏನೇನು ಅಂತ ಸ್ವಲ್ಪ ಐಟಮ್ಸ್ ಹೇಳ್ಕೊಡಿ ಸರ್. ಸ್ವಲ್ಪ ಐಟಮ್ಸ್ನೆಲ್ಲ ಹೇಳ್ತೀರಾ ಪ್ಲೀಸ್? ಹೇಳ್ತೀವಿ, ಅದೇ ಹೇಳಿಲ್ವಾ, ಹಿಂಗು ತೆಂಗು ಇದ್ರೆ ಎಲ್ಲವೂ ಅಡಿಗೆ ಆಗುತ್ತೆ. ಎಲ್ಲ ಮಾಡ್ತೀವಿ. ಇಷ್ಟೆಲ್ಲ ಅಡುಗೆ ಮಾಡಿರೋದು ನೀವೇನಾ? ಪಲ್ಯ ಮಾಡಿದ್ದು ಎಂತ ಆಯ್ತು? ಪಲ್ಯ ಆಗಿಲ್ಲಲ್ಲ? ಕೋಸಂಬರಿ ಎಲ್ಲ ಮಾಡ್ತೀನಿ. ಲೆಮನ್ ರೈಸ್ ಎಲ್ಲ ಮಾಡ್ತೀನಿ. ವಡೆ ಎಲ್ಲ ಆಯ್ತು. ಟಿಂಕು ಅಪ್ಪ ಬಂದ್ಬಿಟ್ಟಿದ್ದಾರೆ. 10 ನಿಮಿಷ ಎಲ್ಲ ರೆಡಿ ಮಾಡ್ತಾರೆ. ಹೋಳಿಗೆಗೆ ರೆಡಿ. ಬಿಂದಕ್ಕಂಗೆ ಎಷ್ಟೊಂದು ಜನ ಹೆಲ್ಪ್ ಮಾಡೋರು ಇದಾರಪ್ಪ. ನಿರಂಜನ್ ಅವರೇ, ನೀವೇನು ಮಾಡ್ತಾ ಇದ್ದೀರಾ ಅಂತ ಗೊತ್ತಿದೆಯಾ? ಅಲೆಕ್ಸಾ ಸ್ಟಾಪ್. ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಒಂದು 8 ಹೋಳಿಗೆ ಮಾಡಿದ್ದೀನಿ. ಊಟಕ್ಕೆ ಪ್ಲಸ್ ಎಡೆಗೆ ಆಗತ್ತೆ. ಆಮೇಲೆ ಸಂಜೆಗೆ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಮಾಡ್ಕೋತೀನಿ. ಅವಾಗ ಕಂಪ್ಲೀಟ್ ಆಗಿ ಎಷ್ಟು ಇಟ್ಟಿದೆಯಾ, ಎಷ್ಟು ಹೂರ್ಣ ಇದೆ ಅದಷ್ಟು ಖಾಲಿ ಮಾಡ್ಬಿಟ್ಟು ಹೋಳಿಗೆ ತಟ್ಬಿಟ್ಟು ಇವ್ರಿಗೆಲ್ಲ ತಿನ್ಸದೆ. ಓಕೆನಾ? ಸರ್ವಜ್ಞ ಮಹಾಮಾಯ ವೇದ 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 ಮುಂಚೆ ಮಾಧವ ಲಕ್ಷ್ಮೀ ಶ್ರೀ ಮಾಧವ ಲಕ್ಷ್ಮೀ ಶ್ರೀ ಮಾಧವ ಲಕ್ಷ್ಮೀ ಟಿಂಕು, ಬೇವು ಬೆಲ್ಲ ತಿಂದು ಭಾಳ ಬಂಗಾರ ಆಗಲಿ. ಬೆಲ್ಲನೇ ಜಾಸ್ತಿ ಬರ್ಕೊಟ್ಟಿದ್ದೀನಿ. ಬೆಲ್ಲ ಜಾಸ್ತಿ, ಸಿಹಿ ಜಾಸ್ತಿ ತಿನ್ನಂತೆ. ಓಕೆ, ಹನಿ ಬೇವು ಬೆಲ್ಲ ತಿಂದು ಭಾಳ ಬಂಗಾರ ಆಗಲಿ, ಒಳ್ಳೇದಾಗಲಿ. ಅದು ಕರ್ಬೇವಿನ ಸೊಪ್ಪಲ್ಲ, ಅದಕ್ಕೆ ತಡೀನಿ. ಹನಿ ಕಚ್ಚು ಬಂದು ಹೇಳ್ತಾ ಇದ್ದಾರೆ, ನನಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೊಡು ಅಂತ. ಇದು ಕರ್ಬೇವಿನ ಸೊಪ್ಪಲ್ಲ, ಇದು ಬೇವು, ಇದು ಬೆಲ್ಲ, ಎರಡನ್ನೂ ತಿಂದು ಒಳ್ಳೇದಾಗ್ಲಿ ಅಂತ. ಓಕೆನಾ? ಚೂರು ತಿನ್ಬೇಕು, ಜಾಸ್ತಿ ಬೆಲ್ಲ ನಿಮ್ಮದು. ಓಕೆ, ಒಳ್ಳೇದಾಗ್ಲಿ, ಒಳ್ಳೆ ಮಾತಾಡು. ಒಳ್ಳೇದಾಗ್ಲಿ ಗೈಸ್, ಒಳ್ಳೇದಾಗ್ಲಿ. ಓಕೆ, ಗುಡ್ ಬಾಯ್. ಸೊ ಟೈಮ್ ಆಗಿತ್ತಲ್ವಾ, ಎಲ್ಲರಿಗೂ ಹಶ್ವಾಗಿತ್ತು. ಸೊ ಹಾಗಾಗಿ ಎಲ್ಲ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ. ಪೇಷನ್ಸ್ ಇಲ್ಲ. ಸೊ ಹಾಗಾಗಿ ಬೇಗ ಮಾಡಬೇಕು.
ಸೊ ಹಾಗಾಗಿ ಇಲ್ಲಿ ಬೇಗ ಬೇಗ ತರಿಸ್ತಿದ್ದೀನಿ ಬನ್ನಿ. ಇದು ಆಲ್ರೆಡಿ ಎಲ್ಲ ಮಿಕ್ಸ್ಡ್ ತರಕಾರಿ ಹಾಕಿ ಪಲ್ಯ ಮಾಡಿದ್ದೀನಿ, ಅದ್ರ ಜೊತೆಗೆ ಕಡಲೆಕಾಳು ಹಾಕಿ. ಇಲ್ಲಿ ಲೆಮನ್ ರೈಸ್ ರೆಡಿ ಇದೆ. ಇಲ್ಲಿ ಬಂದು ಕೋಸಂಬರಿ ಜೊತೆಗೆ ಇಲ್ಲಿ ಬಂದು ಸಾಂಬಾರ್, ಹೋಳಿಗೆ ಸಾಂಬಾರ್. ಇಲ್ಲಿ ಬಂದು ರೈಸ್, ಕಡಲೆಬೇಳೆ ಹೋಡೆ. ಮಜ್ಜಿಗೆ ರೆಡಿ ಆಗ್ತಾ ಇದೆ. ಸೊ ನಮ್ಮ ಭಟ್ರು, 2ನೇ ಭಟ್ರು ಮಜ್ಜಿಗೆ ಮಾಡ್ತಾ ಇದ್ದಾರೆ. ಸೊ ಅವ್ರು ಬೇಗ ಮಜ್ಜಿಗೆ ಮಾಡಿಕೊಟ್ರೆ ನಾವು ಕೂಡ ಊಟ ಮಾಡ್ಬೋದು. ಎಲ್ಲ ತೊಗೊಂಡು ಬಂದಿದ್ವಿ, ಆದರೆ ಬಾಳೆ ಎಲೆ ಮಾತ್ರ ಮರ್ತು ಬಂದಿದ್ವಿ. ಸೊ ಏನು ಮಾಡೋಕ್ಕಾಗಲ್ಲ. ಕೊನೆಯಲ್ಲಿ ಹೋಗಿದ್ದಕ್ಕೆ 2 ಬಾಳೆ ಎಲೆ ಸಿಕ್ತು. ಸೊ ದೇವ್ರಿಗೆ ಮಾತ್ರ ಎಡೆ ಮಾಡಲಿಕ್ಕೆ ಬಾಳೆ ಎಲೆ ಸಿಕ್ತು. ಸೊ ನಮಗೆಲ್ಲರಿಗೂ ಊಟ ಮಾಡ್ಲಿಕ್ಕೆ ಸಿಗಲಿಲ್ಲ. ಇಷ್ಟರಲ್ಲಿ ಯಾವುದು ಜಾಸ್ತಿ ಇಷ್ಟ ಆಗಿದ್ದು? ಹಿಂಗಾದ್ಮೇಲೆ ಟೇಸ್ಟ್ ನೋಡು, ಎಲ್ಲದನ್ನು ಟೇಸ್ಟ್ ಮಾಡೇ ಹೇಳು. ಎಲ್ಲರೂ ಚೆನ್ನಾಗಿದೆಯಾ? ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿ ಆಮೇಲೆ ಸಂಜೆ ಒಂದು 6 o'clock ಹಾಗೆ ನನ್ನ ಕಸಿನ್ಗೆ ಮನೆ ನೋಡಬೇಕು ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ಅವನಿಗೆ ಮದುವೆ ಫಿಕ್ಸ್ ಆಗಿದೆ. ಸೊ ಹಾಗಾಗಿ ಇನ್ನೇನು ಮೇಯಲ್ಲಿ ಮದುವೆ ಇದೆ. ಸೊ ಹಾಗಾಗಿ ಅವನಿಗೆ ಮನೆ ನೋಡಬೇಕು ಅಂತ ಹೇಳ್ಬಿಟ್ಟು ರೆಂಟೆಡ್. ಬಟ್ ಎಕ್ಸಾಮ್ ಇದೆ ಅನ್ನೋ ಭಯ ಮಾತ್ರ ಇಲ್ಲ. ಓದ್ಕೊಂಡಿದ್ಯಾ? ಓದಿದ್ಯಾ? ಇವತ್ತೇ ಒಂದು 2-3 ಮನೆ ನೋಡಿದ್ವಿ. ಬಟ್ ಆ ಮನೆಗಳಿಗಿಂತ ಈ ಮನೆ ತುಂಬ ಚೆನ್ನಾಗಿತ್ತು. ನನ್ನ ಕಸಿನ್ ಕೂಡ ಇಷ್ಟ ಆಯಿತು. ಸೊ ಹಾಗಾಗಿ ಇದೇ ಮನೆಗೆ ಅಡ್ವಾನ್ಸ್ ಕೂಡ ಪೇ ಮಾಡಿ ಬಂದ್ವಿ ನಾವು. The next day. ಸೊ ಇದು ಬಂದು ನೆಕ್ಸ್ಟ್ ಡೇ ಅಂಡ್ ಮೀನ್ಸ್ ಫ್ರೈಡೇ. ಸೊ ಇವತ್ತು ಅಚಿಂತನ್ಗೆ ಇಂಗ್ಲೀಷ್ ಎಕ್ಸಾಮ್ ಇದೆ. ಸೊ ಹಾಗಾಗಿ ಗ್ರಾಮರ್. ಸೊ ಹಾಗಾಗಿ ಇಲ್ಲಿ ಅವನಿಗೆ ತಿಂಡಿ ತಿನ್ನಿಸ್ಬಿಟ್ಟು ಬೇಗ ಸ್ಕೂಲಿಗೆ ಕಳಿಸ್ಬೇಕಾಗಿದ್ದ ಕಾರಣ ಬೇಗ ಹೋಗ್ತಾ ಇದ್ದಾನೆ. ಸೊ ತಿಂಡಿ ತಿನ್ಕೊಂಡು ಇನ್ಶರ್ಟ್ ಕೂಡ ಸರಿ ಮಾಡ್ಕೊಂಡಿಲ್ಲ ನಮ್ಮ ಸಾಹೇಬರು. ಸೊ ಹಾಗೆ ಹೋಗ್ತಾ ಇದ್ದಾರೆ. ಸೊ ಅವ್ರಿಗೆ ಕಳಿಸ್ಬಿಟ್ಟು ನಾನು ಕೂಡ ಸ್ವಲ್ಪ ಕ್ಲೀನಿಂಗ್ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡೆ. ಈಗ ಸಂಜೆ ಆಗಿದೆ. ಚಂದ್ರ ನೋಡೋಣ ಅಂತ ಹೇಳ್ಬಿಟ್ಟು ಟೆರಸಿಗೆ ಬಂದಿದ್ದೀವಿ. ಚುಕ್ಕಿ ಒಂಚೂರು ಇದೆ ಮಗ, ನೋಡಿ ಕಾಣಿಸುತ್ತೆ. ಆ ಬುಟ್ಟಿಯಿಂದ ಸ್ಟ್ರೈಟಾಗೆ ನೋಡಿ. ಸೊ ನಾನು ಟೆರಸಿಗೆ ಹೋದ ವಿತಿನ್ ಒಂದು 3 to 4 ಮಿನಿಟ್ಸಲ್ಲೇ ನನಗೆ ಚಂದ್ರ ದರ್ಶನ ಕೂಡ ಆಯಿತು. ಸೊ ಹಾಗಾಗಿ ಖುಷಿಯಿಂದ ಅಲ್ಲಿ ಪ್ರದಕ್ಷಿಣೆ ಹಾಕ್ಕೊಂಡು ಅಲ್ಲಿ ಪೂಜೆ ಮಾಡಿಕೊಂಡು ಮತ್ತು ಹಿರಿಯರಿಗೆಲ್ಲ ಬೇವು ಬೆಲ್ಲ ಕೊಡ್ಕೊಂಡು ನಮ್ಮ ಸಾಯಿಬಲ್ಲಿ ಬೇವು ಬೆಲ್ಲ ಕೊಡ್ತಾ ಇದ್ದಾರೆ. ಅವ್ರು ಕೊಡೋದ್ರ ಜೊತೆಗೆ ಅವರು ಕೂಡ ಸ್ವಲ್ಪ ತೊಗೊಂಡು ಜೊತೆಗೆ ತಿಂತಾ ಇದ್ದಾರೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಚಂದ್ರಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ನಮ್ಮನವ್ರಿಗೆ ವೆಯ್ಟಿಂಗು, ಬಿಕಾಸ್ ಅವ್ರು ಬಂದಿದ್ದು ಲೇಟು. ಅವರು ಕೂಡ ಆಫೀಸಿಂದ ಬಂದಮೇಲೆ ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸೊ ಇದಾಗಿತ್ತು ಯುಗಾದಿ ಹಬ್ಬದ ಕಂಪ್ಲೀಟ್ ವ್ಲಾಗ್. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ಥ್ಯಾಂಕ್ ಯು ಎವ್ರಿವನ್, ಬಾಯ್.